ಒಬ್ಳು ಹುಡುಗಿ ಹಾಗೆ ಬರ್ತಾ ಇರುವಾಗ ಅವಳ ಸ್ಪೆಕ್ಟ್ ಕೆಳಗೆ ಬಿದ್ದೋಗತ್ತೆ. ಅವಳು ಆ ಸ್ಪೆಕ್ಟನ್ನು ಎತ್ಕೊಳ್ಳೋಕ್ಕೆ ಅಂತೇಳಿ ಕೆಳಗೆ ಬಗ್ದಾಗ ಪಕ್ಕದಲ್ಲೇ ಇದ್ದಂತಹ ಹುಡುಗಿಯ ಕಾಲಿನಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ. ಅವಳು ಅದನ್ನು ನೋಡಿ ಆ ಮಗುವಿನ ಮುಖ ನೋಡ್ತಾಳೆ. ಆ ಮಗು ಹಾಯ್ ಅಕ್ಕ ಅನ್ನತ್ತೆ. ಅಯ್ಯೋ, ಆ ಮಗುವಿಗೆ ವಿಷಯ ತಿಳಿಸೋಣ ಅಂತ ಹಿಂಗೆ ಮುಟ್ಟೋಷ್ಟೊತ್ತಿಗೆ ಆ ಮಗು ಅಲ್ಲಿಂದ ಹೊರಟೇ ಬಿಡತ್ತೆ. ಇವಳು ಓಡಿ ಬಂದು ಆ ಟ್ರಕ್ಕೆ ಇವಳನ್ನು ಗುದ್ದಿ ಸಾಯಿಸಬಹುದು ಅಂತೇಳಿ ಹೋಗಿ ಅಡ್ಡ ನಿಂತ್ಕೊತಾಳೆ. ಆದರೆ ಟ್ರಕ್ಕು ಇವಳ ಫುಲ್ ಸಮೀಪಕ್ಕೆ ಬಂದು ನಿಂತು ಬಿಡತ್ತೆ. ಸದ್ಯ ಮಗು ಬದುಕ್ತು ಅಂತೇಳಿ ತಿರುಗಿ ನೋಡಿದ್ರೆ ಆ ಮಗು ಅಲ್ಲೇ ಬಿದ್ದುಬಿಟ್ಟಿರತ್ತೆ. ಏನಾಯಿತು ಅಂದರೆ ಅದು ಕುತ್ತಿಗೆ ಇಟ್ಕೊಂಡು ಬಿದ್ದಿರತ್ತೆ. ಇವಳು ತಕ್ಷಣ ಮತ್ತೆ ಕಾಲ್ ನೋಡ್ತಾಳೆ. ಆದರೆ ಕಾಲಿನಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ. ಅದು 4 ಸೆಕೆಂಡ್ 3 ಸೆಕೆಂಡ್ 2 ಸೆಕೆಂಡ್ ಅಂತ ಹೇಳಿ ಓಡ್ತಾನೆ ಇರುತ್ತೆ. ಇವಳಿಗೆ ಅಳುನೇ ಬಂದ್ಬಿಡತ್ತೆ. ಅಲ್ಲೇ ಆ ಮಗು ಜೀವ ಬಿಟ್ಬಿಡತ್ತೆ. ಇವಳಿಗೆ ಅದು ಗೊತ್ತಾದರೂ ಸಹ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಇವಳು ತುಂಬ ಬೇಜಾರಿಂದ ಅಲ್ಲಿ ಇರೋಂಥ ಎಲ್ಲರದ್ದು ಹಾಗೆ ಮುಖ ನೋಡ್ತಾ ಹೋಗ್ತಾಳೆ. ಎಲ್ಲರೂ ಜೀವನ ಎಷ್ಟು ಟೈಮ್ ಇದೆ ಅಂತ ಹೇಳಿ ಅವಳಿಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗತ್ತೆ. ಆದರೆ ಅದನ್ನು ಅವಳು ಯಾರಿಗೂ ಹೇಳೋಕ್ಕೂ ಆಗ್ತಾ ಇರಲ್ಲ, ಅದನ್ನು ತಡೆಯೋದಕ್ಕೂ ಆಗ್ತಾ ಇರಲ್ಲ. ಬರೀ ಇವಳು ಜೀವನ ಎಷ್ಟು ಟೈಮ್ ಇದೆ ಅಂತ ಹೇಳಿ ನೋಡೋ ಅದೃಷ್ಟ ಅಷ್ಟೇ ಪಡ್ಕೊಂಡಿರ್ತಾಳೆ. ಎಲ್ಲರೂ ನೋಡಿ ಇವಳು ಭಯಭೀತಳಾಗ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲೊಬ್ಬ ದಂಪತಿಗಳು ಆಕ್ಸಿಡೆಂಟ್ ಆಗಿ ನಿಂತ್ಕೊಂಡಿರ್ತಾರೆ. ಕಾರಿನ ಮಾಲೀಕ ಆಕ್ಸಿಡೆಂಟ್ ಮಾಡಿದವನಿಗೆ ಬೈತಾ ಇರ್ತಾನೆ. ಆಮೇಲೆ ಅವನ ಹೆಂಡತಿಗೆ ಕೈಯಲ್ಲಿ ಗಾಯ ಆಗಿರುತ್ತೆ. ಅದನ್ನು ನೋಡಿ ತೋರಿಸಿ ಬೈತಾ ಇರ್ತಾನೆ, ನೋಡು ಹೇಗೆ ಮಾಡಿದೀಯಾ ಅಂತೇಳಿ ಅಂತ. ಅಷ್ಟೊತ್ತಿಗೆ ಈ ಹುಡುಗಿ ಅವಳ ಬ್ಯಾಗ್ನಲ್ಲಿ ಇದ್ದಂತಹ ಬ್ಯಾಂಡೇಜನ್ನು ತೆಗೆದು ಅಲ್ಲಿ ಇದ್ದಂತಹ ಮಾಲೀಕನ ಹೆಂಡತಿಯ ಕೈಗೆ ಹಾಕ್ತಾ ಹೇಳ್ತಾಳೆ, ಏನೂ ಆಗೋದಿಲ್ಲ, ಹೋಗತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಅಷ್ಟೊತ್ತಿಗೆ ಆ ಮನುಷ್ಯನ ಕೆನ್ನೆಯ ಮೇಲೆ ಅವನು ಇನ್ನು 1 ನಿಮಿಷ ಅಷ್ಟೇ ಬದುಕ್ತಾನೆ ಅಂತೇಳಿ ತೋರಿಸ್ತಾ ಇರತ್ತೆ. ತಕ್ಷಣ ಇವಳಿಗೆ ಬೇಜಾರಾಗತ್ತೆ. ಅವಳು ಅವನ ಹೆಂಡತಿಗೆ ಹೇಳ್ತಾಳೆ, ಏನೇ ಬಂದರೂ ನಗ್ತಾ ಸ್ವೀಕರಿಸಿ, ಏನೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಅದೇ ಟೈಮಿಗೆ ಆ ಮಾಲೀಕ ಎದೆ ಇಟ್ಕೊಂಡು ಅಲ್ಲೇ ಬಿದ್ದೇ ಬಿಡ್ತಾನೆ. ಅವಳು ಅಯ್ಯೋ ಕಾಪಾಡಿ ಅಂತ ಹೇಳಿ ಬೇರೆ ಕಾರ್ನವ್ರನ್ನ ಕರೆಯೋದಕ್ಕೆ ಓಡ್ತಾಳೆ. ಆಗ ಈ ಹುಡುಗಿ ಅವಳನ್ನು ತಡೆದು ಹೇಳ್ತಾಳೆ, ಈಗ ನಿಮ್ಮ ಟೈಮ್ ತುಂಬ ಇಂಪಾರ್ಟೆಂಟು. ಈ 1 ನಿಮಿಷ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಇರಿ, ಮುಂದಕ್ಕೆ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಮೇಲೆ ನೀವು ಅವ್ರ ಜೊತೆ ಇರಬೇಕಿತ್ತು ಅಂತ ಅಂದ್ಕೋಬೇಡಿ ಅಂತ ಹೇಳಿ ಅವಳ ಕೈಯನ್ನು ಅವರ ಹಸ್ಬೆಂಡ್ ಕೈಗೆ ಇಟ್ಟು, ಈಗ ನೀವು ಮಾತಾಡಿ ಅಂತ ಹೇಳ್ತಾಳೆ. ಆಗ ಆ ಗಂಡ ಹೇಳ್ತಾನೆ, ನಾನು ನಿನ್ನನ್ನು ಹೀಗೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನಡು ದಾರಿಯಲ್ಲಿ ಬಿದ್ದು ಹೀಗೆ ಹೋಗ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಅವನ ಹೆಂಡತಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಅವಳು ಏನೂ ಆಗಲ್ಲ ಅನ್ನೋಷ್ಟೊತ್ತಿಗೆ ಅವನು ಪ್ರಾಣ ಬಿಟ್ಬಿಡ್ತಾನೆ. ಆ ಹೆಂಡತಿ ತುಂಬ ಅಳ್ತಾಳೆ, ನನ್ನನ್ನು ಬಿಟ್ಟು ಹೋಗಬೇಡ, ಏಳು ಅಂತ ಹೇಳಿ. ಆದರೆ ಅವನು ತನ್ನ ಪ್ರಾಣವನ್ನು ಬಿಟ್ಟೋಗಿರ್ತಾನೆ. ಇವಳು ನಾನು ಹೇಗೆ ಬದುಕಿರಲಿ, ನೀನಿಲ್ದೇ ನಾನು ಹೇಗೆ ಜೀವನ ಸಾಗಿಸ್ಲಿ, ನೀನೇ ನನಗೆಲ್ಲ ಆಗಿದ್ದೆ ಅಂತೇಳಿ ಜೋರಾಗಿ ಅಳ್ತಾಳೆ. ಆದರೆ ಅದನ್ನು ಸರಿಪಡಿಸೋದಕ್ಕೆ ಇವಳ ಕೈಯಲ್ಲಾಗಲ್ಲ. ನಂತರ ಇವಳ ಟೈಮಿಂಗ್ಸನ್ನು ನೋಡಿದ್ರೆ ಇನ್ನು 67 ಡೇಸ್ 3 ಅವರ್ಸ್ ಅಷ್ಟೇ ಟೈಮ್ ಇವಳಿಗೂ ಸಹ ಇರುತ್ತೆ. ಆಗ ಇವಳು ಅನ್ಕೊತಾಳೆ, ಯಾವುದನ್ನು ಬದಲಾಯಿಸೋಕ್ಕಾಗೋದಿಲ್ಲ, ನೋಡೋ ಚಾನ್ಸ್ ಯಾಕೆ ಕೊಟ್ಟೆ, ಯಾರ ಪ್ರಯಾಣ ಎಲ್ಲಿಗೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಂದು ಇದ್ದವರು ನಾಳೆ ಇರೋದಿಲ್ಲ. ಆದ್ದರಿಂದ ಇರುವಷ್ಟು ದಿನ ಎಲ್ಲರೊಂದಿಗೆ ಖುಷಿಯಾಗಿ ಇರೋಣ. ನಮ್ಮ ಪ್ರಯಾಣ ಯಾವಾಗ ಮುಗಿಯುತ್ತೋ ಯಾರಿಗೆ ಗೊತ್ತು. ನೀವು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಈ ಸ್ಟೋರಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.